ಬೈರೇಗೌಡರು, ಅದೇ ರೀತಿ ಹಾಂ ಲೋಕಸಭಾ ಅಭ್ಯರ್ಥಿಗಳು ಮೈಸೂರು ಲಕ್ಷ್ಮಣ್ ಅವರಿದ್ದಾರೆ, ಮತ್ತು ಮುದ್ದನ್ಮೇಗೌಡರು ಇದ್ದಾರೆ, ಬೆಂಗಳೂರಿನ ರಾಜೀವ್ ಗೌಡರು, ಸೌಮ್ಯ ರೆಡ್ಡಿ, ಹಾಗೆ ನಮ್ಮ ಸೆಂಟ್ರಲ್ನ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು, ಇವರೆಲ್ಲ ಬಂದು ಜನರಲ್ಲಾಗಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಬಂದೇ ಬರುತ್ತಲ್ಲ, ರಾಜಕೀಯ ಅದು ಇದು ಎಲ್ಲ ಬರುತ್ತೆ, ಸಮಾಜದ ಬರುತ್ತೆ ಅಷ್ಟೇ. ಮತ್ತೆ ನೀವೇನಾದ್ರು ಕೇಳೋದಿದ್ರೆ ಆಶೀರ್ವಾದಕ್ಕೆ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಮಗೆಲ್ಲ ಕೂಡ ಮತ್ತು ಅತಿ ಹೆಚ್ಚು ಈ ಬಾರಿ ಒಕ್ಕಲಿಗ ಸಮುದಾಯದ 8 ಜನಕ್ಕೆ ಸೀಟ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸರ್ಕಾರ ಕೂಡ ಕ್ಯಾಬಿನೆಟ್ಟಲ್ಲಿ ಸುಮಾರು 6-7 ಜನ ಇದ್ದಾರೆ. ಅದೇ ರೀತಿ ಚೇರ್ಮನ್ಸು ಕೂಡ ಸುಮಾರು ಒಂದು 11 ಜನಕ್ಕೆ ಮಾಡಿದ್ದಾರೆ. ಸಮುದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನಮ್ಮ ಸರ್ಕಾರದಲ್ಲೂ ಸಿಕ್ಕಿದೆ. ಇದೆಲ್ಲ ಕೂಡ ಚರ್ಚೆಗೆ ಬಂತು. ಮತ್ತು ನನಗೆ ನಮ್ಮ ಮಠ ಭಾಳ ಹಳೇದು. ನನಗೆ 1973ರಲ್ಲಿ ದೊಡ್ಡ ಸ್ವಾಮೀಜಿಗಳು ನಾಗಮಂಗಲದಲ್ಲಿದ್ದರು. ಆಗ ನಾವೆಲ್ಲ NSS ಕ್ಯಾಂಪ್ಗೆ ಹೋಗಿದ್ವಿ 1973ರಲ್ಲಿ. ಆಗ ನಾನು 2nd ಡಿಗ್ರಿನಲ್ಲಿದ್ದೆ. ಆಗ್ಲಿಂದಲೂ ಕೂಡ ಮಠಕ್ಕೂ ನನಗೆ ಹೆಚ್ಚಿನ ಒಂದು ಸಂಪರ್ಕ. ಮತ್ತು ಈಗ ಚಿಕ್ಕ ಸ್ವಾಮೀಜಿಯವರು ಬಂದಮೇಲೆ ದೊಡ್ಡವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅವರ ದಾರಿನಲ್ಲೇ ಇವರು ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.